ಕರ್ನಾಟಕ ಮಾದರ ಮಹಾಸಭಾ ಕೊರಟಗೆರೆ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳನ್ನು ಜಿಲ್ಲಾ ಘಟಕದಿಂದ ನೇಮಕ ಮಾಡಲಾಗಿದೆ. ಇನ್ನು ಕರ್ನಾಟಕ ಮಾದರ ಮಹಾಸಭಾ ಕೊರಟಗೆರೆ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಸಿದ್ದೇಶ್ ರವರು, ಉಪಾಧ್ಯಕ್ಷರಾಗಿ ಮಂಜುನಾಥ್ ದಾಸರಹಳ್ಳಿ, ಕಾರ್ಯದರ್ಶಿಯಾಗಿ ಲಕ್ಷ್ಮೀ ನರಸಯ್ಯ, ಖಜಾಂಚಿ ವೀರಕ್ಯಾತರಾಯ ಹಾಗೂ ಪದಾಧಿಕಾರಿಗಳನ್ನು ಜಿಲ್ಲಾ ಘಟಕದಿಂದ ನೇಮಕ ವಿಚಾರವನ್ನು ಕರ್ನಾಟಕ ಮಾದರ ಮಹಾಸಭಾ ಉಸ್ತುವಾರಿಗಳಾದ ವೆಂಕಟೇಶ್ ತಿಳಿಸಿದ್ದಾರೆ. ಹುಚ್ಚಯ್ಯನವರ ಪರವಾಗಿ ಅವರ ಇಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಈ ಸಮಿತಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಸಮಿತಿಗೆ ನಮ್ಮ ವಿಭೂತಿ ಸಿದ್ದಪ್ಪನವರು ಉರುಫ್ ಅಥವಾ ಸಿದ್ದೇಶ್ ಬೀನ್ ಚಿಕ್ಕನ್ಮಯ್ ಇವ್ರನ್ನ ನಾವು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಅಂತೇಳಿ ಘೋಷಣೆ ಮಾಡ್ತಾ ಇದ್ದೀವಿ. ಇವರೊಟ್ಟಿಗೆ ಇನ್ನೂ ಮಂಜುನಾಥ್ ದಾಸರಹಳ್ಳಿ ಕಲಾವಿದರು, ಆರ್ ಲಕ್ಷ್ಮೀ ನರಸಯ್ಯ ಕಾರ್ಯದರ್ಶಿಯಾಗಿ, ಮತ್ತು ವೀರಕ್ಯಾತ ಇವರು ಖಜಾಂಚಿಯಾಗಿ 4 ಜನ ಇದೆ. ಒಟ್ಟು ಇದು 23 ಜನದ ಆಯ್ಕೆ ಪಟ್ಟಿ ಇದೆ. ನಿಮಗೆ ಪತ್ರ ಇದನ್ನು ತೊಡಗಿಸ್ಕೊಡ್ತೀವಿ. ನಾನು ಈ ಒಂದು ಗೋಷ್ಠಿಯಲ್ಲಿ ಹೇಳ್ತಕ್ಕಂಥ ವಿಚಾರ, ನಮ್ಮ ದೇಶ ಏನು ಅಂತ ಹೇಳಿದ್ದೀನಿ. ಮಹಾಸಭಾದ ಗುರಿ ಇರೋದು ಅಷ್ಟೇ. ಮುಖ್ಯವಾದ ವಿಚಾರ, ಈ ಒಂದು ಸಮಿತಿನ ತಾವುಗಳು ಪತ್ರಿಕೆಯಲ್ಲಿ ಪ್ರಕಟಿಸಿ ಒಂದು ಸಮಿತಿ ಮುಂದೆ ಕಾರ್ಯ ಮಾಡೋದಕ್ಕೆ ಬೆಂತಟ್ಟಬೇಕು, ಪ್ರಚಾರ ಕೊಡೋದ್ರ ಮುಖೇನ ನಾವು ಬಹುಸಂಖ್ಯಾತ ಮಾದಿಗರಿರ್ತಕ್ಕಂಥ ಅಭಿವೃದ್ಧಿಗೆ ಪೂರಕವಾಗಿ ತಾವು ಸಹಾಯ ಮಾಡಬೇಕಂತ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಇದು ಜಿಲ್ಲಾ ನೋಂದಣಾಧಿಕಾರಿಗಳಲ್ಲಿ ನೋಂದಣಿ ಆಗಿರೋದ್ರಿಂದ ಕನಿಷ್ಠ ಸದಸ್ಯತ್ವ ಶುಲ್ಕ ಬಂದು 500 ರೂಪಾಯಿ ಇರುತ್ತೆ. ಮತ್ತು ಇಲ್ಲಿ ಚುನಾವಣೆ ಮುಖೇನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಸಮಿತಿಗೆ, ರಾಜ್ಯ ಸಮಿತಿಗೆ ಅಲ್ಲಿ ಆಯ್ಕೆ ಪ್ರಕ್ರಿಯೆಗೆ ಹೋಗ್ಬೇಕಂದ್ರೆ ಕನಿಷ್ಠ 5,000 ಕೊಟ್ಟು ನೋಂದಣಿ ಮಾಡ್ಕೋಬೇಕಾಗತ್ತೆ ರಾಜ್ಯ ಸಮಿತಿಗೆ. ಜಿಲ್ಲಾ ಸಮಿತಿಗಾದ್ರೆ 500 ರೂಪಾಯಿ. ಅಂದರೆ ಇಲ್ಲಿ ತಾಲೂಕು ಏನು ಸದಸ್ಯರುಗಳಿದ್ದೀವೋ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಚುನಾವಣೆ ಮುಖೇನ ಆಯ್ಕೆ ಆಗುತ್ತೆ. ಈಗ ಇರ್ತಕ್ಕಂಥದ್ದು ಎಲ್ಲ ತಾತ್ಕಾಲಿಕ ಸಮಿತಿಗಳು ರಾಜ್ಯ ಮಟ್ಟದಿಂದನೂ ಸಹ ಪೂರ್ಣಗೊಂಡಾಗ 3 ವರ್ಷದ ನಂತರ ಚುನಾವಣೆ ನಡೆಯುತ್ತೆ. ಈ ರೀತಿ ಇರ್ತಕ್ಕಂಥದ್ದು ಮಹಾಸಭಾದ ಸ್ವರೂಪ. ನಮ್ಮ ಕೊರಟಗೆರೆ ಮಾದಾರ ಮಹಾಸಭಾ ಸದಸ್ಯರುಗಳಿಗೆಲ್ಲ ನನ್ನ ನಮಸ್ಕಾರಗಳು. ಈಗ ಕರ್ನಾಟಕ ಮಾದಾರ ಮಹಾಸಭಾ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಹೋಬಳಿಗಳಲ್ಲಿ ಇದನ್ನು ಒಂದು ಒಗ್ಗಟ್ಟಾಗಿ ನಾವು ಸಂಘಟನೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದ ಮುನಿಯಪ್ಪನವರು, ಆಹಾರ ಸಚಿವರು ಒಂದು ದೊಡ್ಡದಾಗಿ ಒಂದು ಕಾರ್ಯಾಗಾರ ಹಾಕೊಂಡಿದ್ದಾರೆ. ಅದ್ರ ದಿಸೆಯಿಂದ ಎಲ್ಲ ಕಡೆನೂ ರಚನೆ ಆಗಿದೆ. ಈಗ ನಮ್ಮ 2015-16ರಿಂದಲೂ ಇದನ್ನು ರನ್ನಿಂಗ್ನಾಗಿತ್ತು. ಆದ್ರೂ ಸಹ ಈಗ ಹೊಸದಾಗಿ ಈಗ ಮಾಡಿರೋ ದಿಸೆಯಿಂದ ನಮ್ಮ ಕೊರಟಗೆರೆ ತಾಲೂಕಿಗೆ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಶ್ರಮನ ಹಾಕಿ ನಾವು ನಮ್ಮ ಮಾದಾರ ಮಹಾಸಭಾ ಸದಸ್ಯತ್ವ ಅಭಿಯಾನನ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಜಿಲ್ಲಾ ಕಮಿಟಿ ಮತ್ತು ರಾಜ್ಯ ಕಮಿಟಿ. 2,000 ಸದಸ್ಯರುಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಒಂದು ಗಡುವು ಕೊಟ್ಟಿದ್ದಾರೆ. ಅದನ್ನು ಯಶಸ್ವಿಯಾಗಿ ನಮ್ಮ ಎಲ್ಲ ತಂಡ ಏನು 23 ಜನ 24 ಜನ ನಾವು ತಾಲೂಕು ಸದಸ್ಯರಿದ್ದೇವೆ, ಮತ್ತು ಹೋಬಳಿ ಮಟ್ಟದ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಎಲ್ಲ ಇರ್ತಾರೆ, ಪಂಚಾಯತಿ ಮಟ್ಟದಲ್ಲಿ ಇರ್ತಾರೆ, ಮತ್ತು ಗ್ರಾಮ ಮಟ್ಟದಲ್ಲೂ ಗ್ರಾಮ ಬಂಧು ಅಂತೇಳಿ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅವರು ಸಹ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯನ ನೆರವೇರಿಸಬೇಕು. ಜನಸಂಖ್ಯೆ ಇರ್ತಕ್ಕಂಥ ಮಾದಿಗ ಸಮುದಾಯ ತಲತಲಾಂತರದಿಂದಲೂ ಅದು ತನ್ನ ಮೇಲ್ವರ್ಗದ ಸಮುದಾಯಗಳ ತುಳಿತಕ್ಕೆ ಒಳಗಾಗಿ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದು ಸಾಮಾಜಿಕವಾಗಿ ಅದು ಭಾಳ ಬಲಿಷ್ಠತೆಯನ್ನು ಪಡೆಯದೆ ಅನೇಕ ನಲಿವುಗಳನ್ನು ಉಂಡು ಇತ್ತೀಚಿನ ಬೆಳವಣಿಗೆ ನಮ್ಮ ವಿದ್ಯಾವಂತರಾದ ನಮ್ಮ ಏನು ಡಾಕ್ಟರ್ ಬಾಬಾ ಸಾಹೇಬ್ರವರ ಸಂವಿಧಾನಾತ್ಮಕ ವಿಚಾರಧಾರೆ ಅನ್ವಯ ಅವುಗಳನ್ನು ಬಳಸ್ಕೊಂಡು ಅವುಗಳ ಅನ್ವಯ ಎಲ್ಲರ ಸಹಕಾರದೊಂದಿಗೆ ಪ್ರಗತಿಯನ್ನು ಸಾಧಿಸ್ತಾ ಈಗ ನಮ್ಮ ಏನು ಆಹಾರ ಸಚಿವರಾದ ಮುನಿಯಪ್ಪನವರು ಹಾಗೂ ನಮ್ಮ ಆಂಜನೇಯನವರು ಇನ್ನಿತರ ಎಲ್ಲ ಸಚಿವರುಗಳು ಸೇರಿ ಒಗ್ಗೂಡಿ ಕಾರಜೋಳರವರು ಇವರು ಹಾಗೆ ಜೊತೆಗೆ ನಮ್ಮ ಇಲ್ಲಿರ್ತಕ್ಕಂಥ ಗಂಗನ್ಮೇನವರು ತುಮಕೂರು ಭಾಗದಂತ ಇನ್ನು ಅನೇಕ ಜನರು ಸೇರಿ ಇದನ್ನು ಒಗ್ಗೂಡಿ ಒಂದು ರಾಜ್ಯಾದ್ಯಂತ ಒಂದು ಕಡೆ ಸಭೆ ಸೇರಿ ಎಲ್ಲರ ಸಹಕಾರದೊಂದಿಗೆ ಸಹಬಾಳ್ವೆಯಿಂದ ನಾವು ನಮ್ಮ ಸಮುದಾಯವನ್ನು ಕಟ್ಟಬೇಕು,
ಈ ನಿಟ್ಟಿನಲ್ಲಿ ಕಟ್ಟಿ ನಾವು ಮಾದಾರ ಮಹಾಸಭಾ ಅಂತ ಹೇಳ್ಬಿಟ್ಟು ಅನೇಕ ಜಾತಿ ಸಂಘಟನೆಗಳು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಮೇಲ್ವರ್ಗದ ಸಮುದಾಯಗಳು ತಮ್ಮದೇ ಆದಂಥ ಒಂದು ಸ್ವಾಭಿಮಾನದ ಹಕ್ಕುಗಳನ್ನು ಪಡೆಯೋದಕ್ಕೆ ಮುಂದಾಗಿ ಅವುಗಳದೇ ಆದ ಸ್ಥಿತಿಗತಿಗಳನ್ನು ಕಟ್ಕೊಂಡು ಒಂದು ಸ್ವಾಭಿಮಾನದ ಹಕ್ಕನ್ನು ಪಡೆಯುವ ಸಲುವಾಗಿ ಒಂದು ಸಹಕಾರ ಸಂಘಗಳನ್ನು ಮತ್ತು ಇನ್ನಿತರ ಅದೇ ರೀತಿ ಮಾದಾರ ಮಹಾಸಭಾವನ್ನು ಸ್ಥಾಪನೆ ಮಾಡಿ ಇದು ಇಡೀ ರಾಜ್ಯವ್ಯಾಪಿ ನಮ್ಮ ಸಚಿವರು ಮುನಿಯಪ್ಪನವರು ಅಲ್ಲಿ ಎಲ್ಲ ಕಡೆನೂ ತಿರುಗಾಡಿ ಎಲ್ಲರ ಸಹಕಾರದೊಂದಿಗೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಟ್ಟಿ ಬೆಳೆಸುವ ಒಂದು ಪ್ರಯುಕ್ತವಾಗಿ ಮಾಡ್ತಾ ಇದ್ದಾರೆ.